ಗುಡ್ ಮಾರ್ನಿಂಗ್, ಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ನವಂಬರ್ 23 ಆ್ಯಂಡ್ ಇವತ್ತು ಶೋ ಡೇ. ಎಸ್, ಸೊ ಬೇಜಾನ್ ಜನ ನಂದೇ ಕಾಂಪಿಟೇಷನ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ಸೊ ಹಾಗೇನಿಲ್ಲ, ನಾವಿನ್ನು ಕಂಪೀಟ್ ಮಾಡೋ ಲೆವೆಲ್ಗೆ ನಮ್ಮ ಬಾಡಿನ ತಗೊಂಡೋಗಿಲ್ಲ. ಲಾಸ್ಟ್ ವೀಡಿಯೋಲಿ ನನ್ನ ಜೊತೆ ಟ್ರೈನ್ ಮಾಡಿದ್ನಲ್ಲ ನನ್ನ ಫ್ರೆಂಡ್ ನಂದನ್ ಅಂತ, ಅವನದು ಕಾಂಪಿಟೇಷನ್ ಬಂದುಬಿಟ್ಟು ಮಿಸ್ಟರ್ ವರ್ಲ್ಡ್, ಮಿಸ್ ಆ್ಯಂಡ್ ಮಿಸ್ಟರ್ ವರ್ಲ್ಡ್. ಸೊ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು. ಅದು ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಿದೆ. ನಿನ್ನೆ ಚೆಕ್ಕಿನ್ಸ್ಗೆ ಹೋಗಿದ್ವಿ. ಹೈಟ್ ಮತ್ತು ವೆಯ್ಟು, ಮೆನ್ಸ್ ಫಿಸಿಕ್ಗೆ ವೆಯ್ಟ್ ಚೆಕ್ ಮಾಡಿಲ್ಲ, ಬರೀ ಹೈಟ್ ಚೆಕ್ ಮಾಡಿದ್ರು. ಆದರೆ ಕ್ಲಾಸಿಕ್ ಮತ್ತು ಓಪನ್ಗೆ ವೆಯ್ಟ್ ಚೆಕ್ ಮಾಡಿದ್ರು ಪ್ಲಸ್ ಹೈಟ್ ಚೆಕ್ ಮಾಡಿದ್ರು. ಟ್ರಂಕ್ ನಂಬರ್ ಕೊಟ್ಟರು. ಎಲ್ಲ ಒಳ್ಳೊಳ್ಳೆ ಅಥ್ಲೀಟ್ಸ್ ಬಂದಿದ್ದಾರೆ, ಆಲ್ ಓವರ್ ಇಂಡಿಯಾಯಿಂದ, ಬೇರೆ ಕಂಟ್ರಿಯಿಂದ ಅಥ್ಲೀಟ್ಸ್ ಬಂದಿದ್ದಾರೆ, ವೆಲ್ ನೋನ್ ಅಥ್ಲೀಟ್ಸ್. ನನಗೆ ಅದರಲ್ಲಿ ಸ್ವಲ್ಪ ಜನ ಗೊತ್ತಿದ್ದರು, ಮತ್ತು ನಂದನ್ ಕೂಡ ಸ್ವಲ್ಪ ಜನ ಹೇಳ್ದೆ, ಯಾರ್ಯಾರು ಅವ್ರವ್ರ ಪ್ರೊಫೈಲೆಲ್ಲ ತೋರಿಸ್ತಾ. ಅವರೆಲ್ಲ ಶೇರು ಕ್ಲಾಸಿಕ್ಕು, IFBB ಪ್ರೋ ಮಾಡಿರೋರೆಲ್ಲ ಬರ್ತಾಯಿದ್ದಾರೆ. ಒಂದೊಳ್ಳೆ ಟಫ್ ಲೈನಪ್ ಇರುತ್ತೆ, ಕ್ರೇಜಿ ಲೈನಪ್ ಬರುತ್ತೆ. ಮತ್ತು ನಮ್ಮ ಕರ್ನಾಟಕದವರು ಜಾಸ್ತಿ ಜನ ಕಂಪೀಟ್ ಮಾಡ್ತಾಯಿದ್ದಾರೆ, ವೆಲ್ ನೋನ್ ಬಾಡಿ ಬಿಲ್ಡರ್ಸ್. ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಡಿಯೋನ್ ಅಂತ, ಅವರು ಕೂಡ ಕಂಪೀಟ್ ಮಾಡ್ತಾಯಿದ್ದಾರೆ. ಇವತ್ತು ನನ್ನ ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್. ಒಂಥರ ಬೈಸಿಪ್ಸ್, ಫುಲ್ ಬೈಸಿಪ್ಸ್ ಅಲ್ಲ, ಒಂಥರ ಬೈಸಿಪ್ಸು. ಸೊ ಇದು ಅಷ್ಟೇ, ಈ ವಿಡಿಯೋಲ್ಲೂ ಅಷ್ಟೇ ಜಾಸ್ತಿ ಎಕ್ಸ್ಪ್ಲೈನು ಅದೇನೂ ಇರೋಲ್ಲ. ಜಸ್ಟ್ ವರ್ಕೌಟ್ ಬಿ ರೋಲ್ ಹಾಕ್ತೀನಿ. ಯಾಕೆ ಅಂದರೆ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಇನ್ನು ಶೋದು ಎಲ್ಲ ಶೂಟ್ ಮಾಡಬೇಕಲ್ಲ. ಸೊ ಸೀದಾ ಜಿಮ್ಮಲ್ಲಿ ಸಿಗೋಣ. ಆ್ಯಂಡ್ ಬಾಯ್ ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಸೊ ಟೈಮು 12:30. ಬ್ರೋದು ಕ್ಯಾಟಗರಿ ಬಂದುಬಿಟ್ಟು 4 o'clock ಇರೋದು. ಅವ್ರದ್ದು ಒಂದು ಚೆಕ್ಕಿನ್ ಇದೆ ಇನ್ನು 1:30ಗೆ. ಸೊ ಆ ಚೆಕ್ಕಿನ್ ಮುಗಿಸ್ಕೊಂಡು ಕೋಚ್ ಜೊತೆ
ಫಿಸಿಕ್ ಚೆಕ್ ಇನ್ ಇದೆ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ವೆನ್ಯೂ ಹತ್ರ ಬರ್ತಾರೆ. ನಾವು ಈಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಶೋ ನೋಡೋಣ ಅಂತ ಬೇಗ ಹೋಗ್ತಾಯಿದ್ದೀವಿ. ಬೇರೆ ಆ್ಯತ್ಲೀಟ್ಸು ಅಲ್ಲಿ ಎಕ್ಸ್ಪೋ ಅಲ್ಲಿ ಏನೇನಿದೆಯೋ ಎಲ್ಲ ನೋಡೋಣ. ಸ್ವಲ್ಪ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ ನಾನು ಬಾಡಿ ಬಿಲ್ಡಿಂಗ್ ಎಕ್ಸ್ಪೋಗೆ, ಸೊ ನನ್ನ ತಮ್ಮಗೂ ಫಸ್ಟ್ ಟೈಮೇ. ಇಬ್ಬರು ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೇಗ ಹೊರಡ್ತಾ ಇದ್ದೀವಿ. ಈಗ ಸೀನ್ ಏನು ಅಂದರೆ ಎಲ್ಲ ಪ್ಯಾಕ್ ಮಾಡಿದ್ದೆ, ಕ್ಯಾಮ್ರಾ, ಮೈಕ್ ಎಲ್ಲ ಸೆಟ್, ಪವರ್ ಬ್ಯಾಂಕು ಎಲ್ಲ ತೊಗೊಂಡಿದ್ದೀವಿ. ಡೈರೆಕ್ಟಾಗಿ ಹೋಗಿ ನೆಕ್ಸ್ಟು ನಂದನ್ ಹತ್ರ ಇಂಟ್ರಡಕ್ಷನ್ ಏನೋ ಆಗಲೇ ಆಗಿದೆ. ಸೊ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಫಸ್ಟ್ ಟೈಮ್ ಸ್ಟೇಜ್ ಹಚ್ತಾ ಇದ್ದಾರೆ, ಅದು ಮಿಸ್ಟರ್ ವರ್ಲ್ಡು. ಸೊ ಅವ್ರಿಗೆ ಏನು ಫೀಲ್ ಇದೆ ಮತ್ತು ಅವ್ರು ಯಾವ ಮೈಂಡ್ ಸೆಟಲ್ಲಿದ್ದಾರೆ ಮತ್ತು ಏನೇನು ಚೀಟ್ ಮಿಲ್ ತಿಂದರು ಕಾರ್ಬ್ ಲೋಡಿಂಗಲ್ಲಿದ್ದಾಗ ಅಂತೆಲ್ಲ ಕೇಳಿಬಿಟ್ಟು ಒಂದೊಳ್ಳೆ ಶಾರ್ಟ್ಸ್ ತೆಗೆಯೋಣ ಬರೋದು ಫಸ್ಟ್ ಶೋ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮೆಡ್ಲ್ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ, ನೋಡೋಣ ಏನಾಗುತ್ತೋ ಅಂತ. ಹೋಪಿಂಗ್ ಫಾರ್ ದ ಬೆಸ್ಟ್. ಇದು ಅವ್ರ ಫಸ್ಟ್ ಕಾಂಪಿಟೇಷನ್ನು, ಸೊ ಫಸ್ಟ್ ಯಾವಾಗಿದ್ರೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಬೆಸ್ಟ್ ಏನೋ ಅದನ್ನು ಕೊಡಬೇಕು, ಗೆಲ್ಲೋದು ತಲೆಯಲ್ಲಿರಬೇಕು. ಗೆದ್ದಿಲ್ಲ ಅಂದರು ಸ್ಪೋರ್ಟ್ಸ್ಮನ್ ಸ್ಪಿರಿಟಿಂದ ಅದನ್ನು ತಗೊಂಡು ನೆಕ್ಸ್ಟು ಶೋಗಳನ್ನ ಚಿಂದಿ ಉಡಾಯಿಸ್ಬೇಕು. ನನಗನ್ಸ್ದಂಗೆ ಗೆಲ್ತಾರೆ ಅಂದ್ಕೊಂಡಿದ್ದೀನಿ. ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ. ಈಸ್ ಆಲ್ವೇಸ್ ಈಸ್ ಟ್ರೈನ್ ಲೈಕ್ ಎ ಚಾಂಪಿಯನ್, ಈಸ್ ಆಲ್ವೇಸ್ ಎ ಚಾಂಪಿಯನ್. ಅಷ್ಟೇ ಮೈಂಡ್ ಸೆಟಲ್ಲಿ ಹಂಗಿರಬೇಕು. ಸೊ ಹೋಗೋಣ, ಫೋನ್ ಅವ್ರದ್ದೇ. ಲೆಟ್ಸ್ ಗೋ. ಹೇಳಿ ಬ್ರೋ. ಗೈಸ್ ಇನ್ನು 1.5 hour ಇದೆ ಅನಿಸುತ್ತೆ, ಗೊತ್ತಿಲ್ಲ ಶೋಗೆ. ಮತ್ತೆ ಗೊತ್ತಿಲ್ಲ ಎಷ್ಟೊತ್ತು ಇದೆ ಅಂತ ಅಂದ್ಬಿಟ್ಟು. ಯಾಕಂದರೆ ಅದು ಹೇಳಿರೋದು ಟೈಮಿಂಗು 4 o'clock ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಅಂತ. ಮೇ ಬಿ 4ಗೇನೆ ಆಗುತ್ತೆ. ನಮಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಬಂತು, ಬೇಗ ಸ್ಟಾರ್ಟ್ ಆಗ್ಬೋದು ಅಂತಂದ್ಬಿಟ್ಟು. ಸೊ ಅದರಿಂದ ಬೇಗ ಅಂದರೆ ಬೇಗ ಬಂದುಬಿಟ್ಟೆ ನಾನು ಹೆಂಗೋ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದರೆ ಇನ್ನೂ ಬೇರೆ ನಡೀತಿದೆ. ನಾವು ತುಂಬ ಬೇಗ ಆಗಿದ್ರೆ ಮಾಡೋಕ್ಕಾಗ್ತಿಲ್ಲ, ಕಷ್ಟ ಆಗ್ತದೆ. ಓಕೆ, ಟೈಮ್ ತೊಗೊಂಡು ಕೂಲಾಗಿ ಡೂಯಿಂಗ್ ಇಟ್. ಐ ಆಮ್ ಫೀಲಿಂಗ್ ವೆರಿ ಗುಡ್. ಏನಿದ್ರು ಎಕ್ಸೈಟೆಡ್. ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಹೀಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ನೋಡೋದು. ಕಾನ್ಫಿಡೆನ್ಸ್ ಇರೋ ನೆಕ್ಸ್ಟ್ ಲೆವೆಲ್. ಇನ್ನು ಸ್ವಲ್ಪ ಕೆಲಸ ಇದೆ ಬಿಫೋರ್ ಗೋಯಿಂಗ್ ಆನ್ ಸ್ಟೇಜ್. ಸ್ವಲ್ಪ ಕೆಲಸ ಇದೆ, ಅದಾದಮೇಲೆ ವಿಲ್ ಶೈನ್ ಆನ್ ಸ್ಟೇಜ್. ಎಸ್.
Show a front pose again. Front pose, one hand. Please go back and rest 5 at least go to the green room. Thank you so much. Thank you. Rest 5, please come forward. Guys, we finally end up top 6. 40 plus athletes. First timer. Improve ಮಾಡಬೇಕು. Conditioning it was good, but when it comes to size, they are like very advanced. ತುಂಬ ಲ್ಯಾಕ್ ಇದ್ದೆ ನಾನು ಸೈಜಲ್ಲಿ. ಬ್ಯಾಕಲ್ಲಿ ಗೊತ್ತು ಎಲ್ಲರನ್ನೂ ಬೀಟ್ ಮಾಡಿದೆ ಅಂತ. ಬಟ್ ಇನ್ ಸೈಜಲ್ಲಿ ವೆನ್ ಇಟ್ ಕಮ್ಸ್ ಟು ಸಮಥಿಂಗ್ ಇಟ್ ಶುಡ್ ಬಿ ಓವರ್ ಆಲ್. ಬರೀ ಒಂದು ಇಟ್ಕೊಂಡು ವಿ ಕಾಂಟ್ ಡಾಮಿನೇಟ್. ಸೊ ಅದರಿಂದ ಟಾಪ್ 6 ಬಂದ್ರಿ. ಸೊ ನೆಕ್ಸ್ಟ್ ಟೈಮ್ ಹೌದು. ಬಟ್ ನೆಕ್ಸ್ಟ್ ಟೈಮ್ ಏನೋ ಸೈಜ್ ಆ್ಯಡ್ ಮಾಡಬೇಕಂತ. ಸೊ ಸೈಜ್ ಆ್ಯಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ಸೈಜ್ ಅನ್ನೋದು ಒಂದು ರೀಸನ್ ಇರಬಾರ್ದು. ಅದನ್ನು ಕಂಪ್ಲೀಟ್ ಮಾಡಿಕೊಂಡೇ ಬರಬೇಕು. ಶುಡ್ ಬಿ ಲೈಕ್ ಕಂಪ್ಲೀಟ್ ಪ್ಯಾಕೇಜ್. ಐ ವಿಲ್ ಟ್ರೈ ಟು ಬ್ರಿಂಗ್ next level package next time. Thank you friends. Okay.